ತಗೋ. ಇಲ್ಲ ಬೇಡ. ಪರವಾಗಿಲ್ಲ, ತಗೋ, ಕುಡಿ ಹಾಲು. ಅದು ಭುವನ್, ನಿನ್ನ ಶಿಕ್ಷೆ ಅವಧಿ ಮುಗಿದು ಹೋಗಿದೆ. ತಗೋ ಕುಡಿ. ಬೆಳಿಗ್ಗೆಯಿಂದ ಸಂಜೆ ತನಕ ನಡೆದಿದ್ದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಖುಷಿಯಾಗಿರುವ ಸಮಯದಲ್ಲೂ ಬೇಜಾರಾಗಿರ್ತೀಯ. ನೋಡು, ನಾಳೆ ದೀಪಾವಳಿ ಹಬ್ಬ, ಕತ್ಲೆನ ಹೊಡೆದೋಡ್ಸೋ ಹಬ್ಬ, ಬೆಳಕನ್ನ ಹಬ್ಸೋ ಹಬ್ಬ. ಬಾ ಬಾರೋ ಇಲ್ಲಿ. ನೀನು ಇವ್ರ ಜೊತೆ ಎಲ್ಲ ಸೇರು. ಬಾಯ್ ಬೆಲ್ಲ ಮರ್ಯ, ಕಾಲ್ ಮೇಲೆ ಎತ್ತ ಕಂತೀಯ. ಚಾ ಅಕ್ಕ, ಅವ್ರು ನನ್ನ ಕಂಡ್ಕಂಡೇ ಇಲ್ಲಿಗೆ ಬಂದದ್ದಕ್ಕ. ಪಾಪ ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರು. ನಂಗೆ ಅವ್ರನ್ನ ಕಾಂಬಕ್ಕಾತಿಲ್ಲ ಅಕ್ಕ. ಅಲ್ಲ, ನೀನು ಅವ್ರನ್ನ ಅಪ್ಪಿ ತಪ್ಪಿ ಹೊಗಳಿದಿಲ್ಲ ಅಲ್ದಾ? ಹೊಗಳಿದ್ ಹೆಚ್ಚಾಗಿ ಹೀಗಾಗಿರೋದು. ಎಂತಂದೆ? ಏನೂ ಇಲ್ಲ, ಕೆಲಸ ಮುಗಿಸೋಣ ನಡಿ ಬಾ. ಬಾಯ್ ಸೋಂಬೇರಿ, ಬಾಯಲ್ಲಿ ಮರ್ಯ. ಹಬ್ಬದ ನೀವು ಲೇಟಾಗಿ ಹೇಳೋದಾ? ಬಾಯಲ್ಲಿ. ಹಾಂ ಬಂದೆ. ಎಂತ ಬಂದೆ? ಬಂದು ನಿಲ್ಲದಕ್ಕ ನಾನು ಕರೆದಿದ್ದು. ಇಲ್ಲಿ ಸ್ವಲ್ಪ ಕಟ್ಟು ಮಾರಾಯ. ಹೆಂಗೆ ಮಾಡೋದಿದ್ದು? ಎಂತ ಹೆಂಗ್ ಮಾಡೋದು? ನಿನ್ನೆ ಹೇಳ್ಕೊಟ್ನಲ್ಲ ಮಾರಾಯ. ಅಷ್ಟು ಬೇಗ ತಲೆಯಲ್ಲಿ ಎಲ್ಲ ಖಾಲಿ ಆಯ್ತಾ? ಓಯ್, ಎಂತನಾದ್ರೂ ಹೇಳಿದ್ರೆ ಮಂಡೆಯಲ್ಲಿ ಲಾಕ್ ಮಾಡ್ಕೋಬೇಕು ಮಾರ್ಯ, ಲಾಕ್. ಓಯ್, ಸ್ವಲ್ಪ ಒಳಗ್ ಬನ್ನಿ. ಅಂಡಿಗೆ ಬೆಂಕಿ ಹಾಕಿ ನೀರು ಬಿಸಿ ಹಾಕೋದು ಬೇಡ್ದಾ? ಬರ್ತೀನಿ ಮಾರಾಯ್ತಿ, ಬರ್ತೀನಿ. ಬರ್ಲಿಲ್ಲ ಅಂದ್ರೆ ನೀನು ಹಿಂದೆ ನನಗೆ ನರಕ ಚತುರ್ದಶಿ ಮಾಡ್ಬಿಡ್ತೀಯ. ಬಾಯ್, ಸ್ವಲ್ಪ ಕಟ್ಟು ಮಾರಾಯ.
ಇದು ಹೆಂಗೆ ನಾ ಹೇಳ್ಕೊಡ್ತೆ. ಹಿಂಗೆ ತಕೊಳ್ಳಿ, ಹಿಂಗೆ ಕಟ್ಟಿದ್ರೆ ಆಯ್ತು ಅಷ್ಟೇ. ಒಂದು ಕೆಲಸ ಮಾಡಿ, ಇದನ್ನ ನೀವೇ ಮಾಡಿ, ನಾ ಹೋಗ್ತೀನಿ. ಅಯ್ಯೋ ನೀವು ಹೋದ್ರೆ ಹಂಗೆ ಬೇಡ ಬೇಡ, ಅಪ್ಪ ಕಂಡ್ರೆ ಬೈತ್ರು ನನಗೆ. ನೀವೇ ಮಾಡಿ, ತಗೊಳ್ಳಿ. ನಿಮ್ಮ ಅಪ್ಪ ನೀವೇ ಮಾಡಿ. ಹಿಂಗ ಇಲ್ಲ ಹಾಕ್ಬೇಕಾ? ಎಂಥದ್ದು ಕರ್ಮ, ಎಂತ ಹೇಳಿದ್ರು ನನಗೆ ಹೇಳೋದು ಇವರೆಲ್ಲ. ನಾನು ಒಬ್ಬನೇ ಇರೋದಲ್ಲಿ. ಎಂಥದ ಮರ, ಬೆಂಕಿ ಹಿಡಿಯೋದಿಲ್ಲ ಎಂತಿಲ್ಲ. ಛ ರಮೇಶ, ದಣಿ ಪ್ರತಿ ವರ್ಷ ಹಬ್ಬ ಮಾಡ್ತಾ ಇದ್ವಿ, ಆದರೂ ಮನಸ್ಸಿಗೇನೋ ಒಂದು ಕೊರತೆ ಅನ್ನೋದು ಕಾಡ್ತಾ ಇರ್ತಿತ್ತು. ಆದರೆ ಈ ವರ್ಷ ಹಾಗೇನೋ ಅನ್ನಿಸ್ತಾ ಇಲ್ಲ. ಮೊದಲಿಗೆ ಮನಸ್ಸಿಗೇನೋ ಒಂಥರ ನಿರಾಳ ಅನ್ನಿಸ್ತಾ ಇದೆ. ದಣಿ ಮನೆ ಹಿಂಗೆ ಈ ವರ್ಷ ಮಸ್ತ್ ಜನ ಇದ್ರು. ಅದು ಅಲ್ಲೇ ಸಿಟಿಯಿಂದ ಇಬ್ರು ಬಂದಿಲ್ಲ, ಅದಕ್ಕೆ ಹಿಂಗೆ. ನೀರಿನ್ನೂ ಕಾದೇ ಇಲ್ವಲ್ಲ, ಉರಿ ಏನಾದರೂ ಕಮ್ಮಿ ಆಗಿದೆಯಾ? ಅಕ್ಕ, ಈ ಹರಿಗೆಂತಕ್ಕೆ ಇಷ್ಟ ಅಲಂಕಾರ ಮಾಡೋದು? ಹರಿ ಅಂದ್ರೇನಪ್ಪ? ಇದೇ ಅಕ್ಕ. ಹಂಡೆನಾ? ಅದು ನೀನು ಪ್ರತಿದಿನ ಇದನ್ನು ಉಪಯೋಗಿಸ್ತೀಯಲ್ಲ, ಅದಕ್ಕೆ ಒಂದಿನಾದ್ರೂ ಥ್ಯಾಂಕ್ಸ್ ಹೇಳೋಣ ಅಂತ. ಸರಿ ಸರಿ. ಶೋ, ರಂಗೋಲಿ ಹಾಕೋದನ್ನೇ ಮರ್ತೆ ನಾನು. ಏ ಪುಟ್ಟ, ನೀ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಕ್ಕೆ ಇವತ್ತು. ನಾನ್ ರೆಡಿ. ನೋಡಿ ಎಷ್ಟು ಚಂದ ತೋರಣ ಮಾಡ್ರಿ ನೀವು. ಓಕೆ, ಥ್ಯಾಂಕ್ಸ್. ನಾ ಬರ್ತೀನಿ. ಅಯ್ಯೋ ಇನ್ನೊಂದು ಸ್ವಲ್ಪ ಇತ್ತು ಮಾಡ್ರಿ, ಮುಗ್ದೇ ಹೋಗ್ತು. ಹೋಗೋದಲ್ಲಿಗೆ ನೀವು. ಶ್ರದ್ಧಾ ಎದುರಿಗೆ ಇವಳು ತಲೆ ತಿಂತಾಳಲ್ಲಪ್ಪ. ದೇವ್ರೇ ಕಾಪಾಡ್ ನನ್ನ. ಆಹಾ, ಒದ್ದಾಡೋದು ನೋಡು. ಅಕ್ಕ, ಹೆಂಗೆ ನಮ್ಮ ಹುಡುಗ?
ಅಲ್ಲುಡು ಅವ್ರು ಯಾವಾಗಲೂ ಹೋಗಾಯ್ತು. ಅಯ್ಯೋ ಗಂಡ್ಸೆ, ಯಾವಾಗ ನೋಡ್ರು ಮಾಯ ಅಪ್ಪದಯ್ಯ. ಅಕ್ಕ ನೋಡಕ್ಕ, ನಾಚ್ಕೊಂಡು ಓಡ್ ಹೋದ್ರು. ಇವಾಗ ನಾನೇ ಮಾಡಕ್ಕ, ಅಪ್ಪ ಬೈತ್ರು ನನಗೆ. ಸವಿತಾ ಸಾಕು ಬಿಡೆ, ಅದೆಷ್ಟು ಸೌದೆ ಹಾಕ್ತೀಯಾ? ನೀರು ನೋಡು, ಕಾದು ಕೊತ ಕೊತ ಅಂತ ಕುದೀತಾ ಇದೆ ಆಗಲೇ. ಎಷ್ಟೆಲ್ಲ ಜನ ಸ್ನಾನ ಮಾಡೋಕಿದ್ರಕ್ಕ, ಅದು ಅಲ್ಲದೆ ಬಿಸಿ ನೀರು ಸ್ನಾನ ಮಾಡಕಂಬ್ರು, ಅದಕ್ಕೆ ಹಾಕ್ತಾ ಇದ್ದೆ. ಆಯ್ತಮ್ಮ, ಬೇಗ ಮುಗಿಸು. ಪಾಪ ನಿಮ್ಮಮ್ಮ ಒಳಗಡೆ ಒಬ್ಬರೇ ಅಡುಗೆ ಕೆಲಸ ನೋಡ್ಕೋತಾ ಇದ್ದಾರೆ. ಏನಾದರೂ ಸಹಾಯ ಬೇಕಿತ್ತಾ? ಕೇಳಬೇಕಿತ್ತು. ಅಯ್ಯ, ಅವ್ರು ಮಾಡ್ಕೊಡ್ತ್ರು ಬಿಡಕ್ಕ. ವಾಯ್ ಸವಿತಾ, ಎಣ್ಣೆ ಎಲ್ಲ ತೆಗ್ದಿಡ, ಬೇಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕ. ಅಪ್ಪ ಅದಕ್ಕೆ ಎಲ್ಲ ಕೆಲಸ ಮಾಡ್ತಾ ಇತ್ತು, ನೀವು ಒಳ್ಳೆ ಮತ್ತೆ ಅದನ್ನ ಹೇಳ್ತಿರಲ್ಲ. ಆಯ್ತು ಮಾರಾಯ್ತಿ, ಆಯ್ತು. ವಾಯ್ ಇಲ್ಲಿ ಬರ, ತೋರಣ ಕಟ್ಟಾಯ್ತಾನೆ. ಆಯ್ತು ರಮೇಶ್, ಎಲ್ಲ ಆಯ್ತು. ಹಾಗಾದ್ರೆ 4 ಮನೆ ಇತ್ತು, ತೆಗ್ದಿಡು. ಎಲ್ಲ ಬೇಗ ಬೇಗ ಸ್ನಾನ ಮಾಡೋಕೆ ಎಣ್ಣೆ ಹಚ್ಕೊಂಡ. ಸರಿ ರಮೇಶಣ್ಣ. ನನಗೆ ಇವತ್ತು ಹೆಂಡತಿ ಕೈಯಲ್ಲಿ ಎಣ್ಣೆ ಹಚ್ಚಿಸ್ಕೊಂಬ ಯೋಗ ಇತ್ತು ಮಾರ್ಯ. ವಾಯ್ ಕಮಲ, ಎಲ್ಲಿದ್ದೀಯ? ಓಹೋ, ಇವತ್ತು ಹೆಂಡ್ತೀರು ಗಂಡಂದ್ರಿಗೆ ಎಣ್ಣೆ ಹಚ್ತಾರಾ? ಏನತ್ರ ಕೇಳಿದ್ ನೀವು? ಹೀಗೆ ಸುಮ್ಮನೆ ಜನರಲ್ ಆಗಿ ಕೇಳಿದೆ. ಹಾ ಹೌದು, ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡಕ್ಕೆ ಇವತ್ತು. ಗುಡ್. ಸವಿತಾ, ನಾನು ಒಳಗಿರ್ತೀನಿ. ಮೇಡಮ್, ನಿಮ್ಮ ಬೆಂಗಳೂರಲ್ಲೂ ಇದೇ ರೀತಿ ಶಾಸ್ತ್ರನ? ಅಂದರೆ ಹೆಂಡ್ತೀರು ಗಂಡಂದ್ರಿಗೆ ಎಣ್ಣೆ ಹಚ್ಚೋದು? ಹೌದು. ಯಾಕೆ? ನಿಮ್ಮದು ಬೆಂಗಳೂರೇ ಅಲ್ವಾ? ನಿಮ್ಗಿದೆಲ್ಲ ಗೊತ್ತಿಲ್ವಾ? ಯಾ ಕರೆಕ್ಟ್ ಮರ್ತೋಗಿತ್ತು ನನಗೆ. ಈ ಮದುವೆ ಆದವ್ರು ಮಾತ್ರ ಈ ಥರ ಮಾಡಬೇಕಾ, ಅಥವಾ ಯಾರಿಗೆ ಬೇಕಾದರೂ ಎಣ್ಣೆ ಹಚ್ಬೋದಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವು ಏನು ಬೇಕೋ ಅದನ್ನು ಮಾಡ್ಕೋಬೋದು. ಸವಿತಾ, ನಾನು ಒಳಗಿರ್ತೀನಮ್ಮ, ಏನಾದರೂ ಬೇಕಿದ್ರೆ ಕರಿ ನಾನು. ನಿಮ್ಗೆ ಎಂತಾದ್ರು ಪ್ರಶ್ನೆ ಇದ್ದರೆ ನನ್ನ ಕೇಳಿ, ನಾವು ಉತ್ತರ ಕೊಡ್ತೆ. ನಮ್ಮ ಟೀಚರ್ ಅಕ್ಕ ಸ್ವಲ್ಪ ಹಾಗೆಯ. ಗೊತ್ತು ನನಗೆ, ಅವಳು ಹಂಗೆ ಅಂತ ಗೊತ್ತು. ಎಂತಂದ್ರಿ? ಏನಿಲ್ಲ, ನೀನು ಮುಂದುವರ್ಸು. ಬೆಂಕಿ ಬಗ ಅಂತ ಉರಿಬೇಕು, ನೀರು ಕೊತ ಕೊತ ಅಂತ ಕುದಿಬೇಕು. ನೀನು ಮುಂದುವರ್ಸು, ಬರ್ತೀನಿ. ಯಾರು ಬೇಕಾದರೂ ಎಣ್ಣೆ ಹಚ್ಬೋದಾ ಅಂತ ನಾನು ರಾಜ್ಕುಮಾರ ಎಂತ ಕೇಳಿದ್ದು. ನಾ ಹಚ್ಚಲಿ ಅಂತ ಆಸೆ ಅವರಿಗೆ, ಪಾಪ. ಏನು ಮಾಡ್ತಿದ್ದೀರಿ ಕಮಲಮ್ಮ? ನಾನಾ ಕಡುಬು ಮಾಡ್ತಾ ಇದ್ದೇನೆ. ಇದೇನೆಲೆ? ಇದು ಅರ್ಶಿನೆಲೆ ಕಡುಬು ಅಂತ. ಹಬ್ಬದ ವಿಶೇಷ ನೀ? ನರಕ ಚತುರ್ದಶಿ ದಿನ ಇದನ್ನ ಮಾಡಿ ಸತ್ತವರಿಗೆ ರಾತ್ರಿ ಮೀಸಾಲೆ ಹಾಕ್ತೇವೆ. ಅದಕ್ಕಿಂತ ಮುಂಚೆ ಯಾರು ತಿಂಬೋಕಿಲ್ಲೇ. ಸರಿ, ನಂಗೂ ಕಲ್ಸ್ಕೊಡ್ತೀರಾ? ಈಗ ನಾನು ಮಾಡ್ಲಾ? ಎರಡೆಲ್ಲ ಹೀಗಿಟ್ಟು ಇದನ್ನ ಹಾಕ್ಬೇಕು.
ಕೂದ್ಲ ಕತ್ವಾ ಒಳ್ಳೆ ಮುಳ್ಳು ಹಂದಿ ಮುಳ್ಳಿದ್ದಂಗಿತ್ತು. ಹೌದಲ್ದ, ವರ್ಷಕ್ಕೆ ಒಂದ್ಸಲ ಎಣ್ಣೆ ಹಚ್ಚಿಲ್ಲ, ಅದಕ್ಕೆ ಹಂಗೆ ದಿನ ಎಣ್ಣೆ ಹಚ್ಚಿದ್ರೆ ನಿನ್ನ ಥರ ನಿನ್ನದು ಕೂದಲಾಗ್ತಿತ್ತ. ಕಮಲ, ರಮೇಶನ್ ಮಾತು ಕೇಳಿಸ್ಕೊಂಡ್ಯಾ? ದಣಿಗಳೇ, ಇವ್ರ ಸೇವೆ ಎಷ್ಟು ಮಾಡಿದ್ರು ಮುಗೀತಿಲ್ಲ. ಹೌದು ಮಾರಾಯ್ತೆ, ನಿನ್ನ ಕೈ ಸೇವೆ ಮಾಡ್ಕೊಂಡು ನಾನು ಹೆಂಗಿದ್ದೀನಿ ನೋಡು. ಅಯ್ಯೋ ಟಮಾಟೆ ಎಣ್ಣೆ ಎಲ್ಲ ಮಾರಾಯ್ತಿ. ಅಯ್ಯೋ ಫಲಿಸಿತು ಒಲವಿನ ಪೂಜಾ ಫಲ ಎನಗಿಂದು ಕೂಡಿ ಬಂತೆ ಕಂಕಣ ಬಲ. ಫಲಿಸಿತು ಒಲವಿನ ಪೂಜಾ ಫಲ ಎನಗಿಂದು ಕೂಡಿ ಬಂತೆ ಕಂಕಣ ಬಲ. ಪಟ್ಟು ಪೀತಾಂಬರ ಉಟ್ಟು ಜರತಾರಿ ಕುಪ್ಪಸ ತೊಟ್ಟು, ಪಟ್ಟು ಪೀತಾಂಬರ ಉಟ್ಟು ಜರತಾರಿ ಕುಪ್ಪಸ ತೊಟ್ಟು, ನನ ಮಧುಮಗಳಾಗೋ ಶುಭ ವೇಳೆ, ಫಲಿಸಿತು ಒಲವಿನ ಪೂಜಾ ಫಲ ಎನಗಿಂದು ಕೂಡಿ ಬಂತೆ ಕಂಕಣ ಬಲ. ಫಲಿಸಿತು ಒಲವಿನ ಪೂಜಾ ಫಲ. ನನಗೂ ನನ್ನ ಹೆಂಡತಿ ಎಣ್ಣೆ ಹಚ್ಚೋ ಹಾಗಿದ್ರೆ ಎಷ್ಟು ಚೆನ್ನಾಗಿರೋದು. ಎಲ್ಲ ಪಡ್ಕೊಂಬಂದಿರಬೇಕು. ಏ ಸವಿತಾ, ಎಂತ ಕನ್ಸ್ಕಂತ ನಿಂತಿದ್ದಿ? ಪುಟ್ಟ ನೀನು ಮಂಡಿಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಕೋವೈನಿ. ಆಯ್ತಮ್ಮ, ಹೋತೆ. ನೀವೆಲ್ಲ ಮಾರಾಯ್ತಿ. ಹೆಂಗಾದರೂ ಮಾಡಿ ನನ್ನ ರಾಜ್ಕುಮಾರಂಗೆ ನಾನು ಎಣ್ಣೆ ಹಚ್ಕಿತ್ತಿವತ್ತು. ಛೇ, ಹೆಂಗೆ ಮಾಡೋದೋ ಏನೋ. ಹಾಕವೆ ಹಾಡು ಹಾಕದ ಅಮ್ಮ ಹಾಕವೆ ಏಯ್ ಪುಟ್ಟ, ನಿಂತ್ಕೋ, ಬಾಯ್ಲಿ ನಿಂತ್ಕೋ ಸುಮ್ಮನೆ. ಹಾಕವೆ ಪುಟ್ಟ, ಒಂಚೂರಾದ್ರೂ ಎಣ್ಣೆ ಹಾಕೊಂಡೆ ಸ್ನಾನ ಮಾಡ್ಬೇಕು. ಬಾಯ್ ಬಾಯ್ ಕಡೆ. ಹಾಕದಮ್ಮ ಬ್ಯಾಡಕ ಬ್ಯಾಡ ಇಲ್ಲಿ ಕಡೆಗೆ. ಇಲ್ಲ, ನಾನೇ ಬರ್ತೀನಿ. ನಿನ್ನ ಊಟ ನೋಡು, ನೀನ್ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಹಂದಿ ಆಗ್ತೀಯ. ನಾನೇನ್ ಹಂದಿ ಹುಟ್ಟುದಿಲ್ಲ ಅಕ್ಕ, ನಾನ್ ನೆಕ್ಸ್ಟ್ ಜನ್ಮದಂಗ ರಾಜ ಹುಟ್ಟು. ಹೌದು, ಹಂದಿಗಳು ರಾಜ ಆಗ್ತೀಯ. ಬಾಯ್ಲಿ ಬಾ.